Hello everyone, welcome to ಸನ್ಮಾರ್ಗ ಕ್ಲಾಸಸ್. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 2ನೇ ಪ್ರಶ್ನೆ. ಮಕ್ಕಳು ತಮ್ಮ ತಂದೆ ತಾಯಿಯನ್ನು ಹೋಲುವ ವಿದ್ಯಮಾನ. ನೀವು ನಿಮ್ಮ ತರಗತಿಯಲ್ಲಿ ನಿಮ್ಮ ಫ್ರೆಂಡ್ಸ್ ಗಳ ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ನೋಡಿರ್ತೀರಿ ಅಲ್ವಾ? ತಂದೆಯಂತೆ ಕಣ್ಣುಗಳಿರ್ಬಹುದು ಅಥವಾ ಮುಖದ ಚಹರೆ ಇರಬಹುದು ಅಥವಾ ತಾಯಿಯಂತೆ ಉದ್ದ ಕೂದಲು, ಈ ರೀತಿಯಾದಂತಹ ದೇಹದ ಭಾಗಗಳನ್ನ ಕೆಲವೊಮ್ಮೆ ಬಹಳಷ್ಟು ಸಿಮಿಲಾರಿಟೀಸ್ ಕಂಡು ಬರುತ್ತೆ ತಂದೆ ಮಗನಲ್ಲಿ ಅಥವಾ ಮಗಳಲ್ಲಿ, ತಾಯಿ ಮತ್ತೆ ಮಕ್ಕಳಲ್ಲಿ, ಈ ತರ ಅಲ್ವಾ? ಹಾಗಿದ್ರೆ ಈ ವಿದ್ಯಮಾನವನ್ನ ಏನಂತ ಕರೀತಾರೆ? ಆಪ್ಷನ್ ಎ ಭಿನ್ನತೆ. ಇಲ್ಲ, ಇದು ಹೋಲುವ, ಭಿನ್ನ ಅದರಲ್ಲೇ ಇದೆ ಅಲ್ವಾ? ಹೋಲುವುದು ಅಂತ ಕೇಳಿದ್ರೆ ಭಿನ್ನ ಅಂದ್ರೆ ಹೋಲುವುದಲ್ಲ, ವ್ಯತ್ಯಾಸ ಇರುತ್ತೆ. ಭಿನ್ನತೆ ಅಂದ್ರೆ ಏನು? ಈಗ ಒಂದು ಜೀವಿ, ನಾವು ಈಗ ಆಕಳನ್ನೆಲ್ಲ ನೋಡಿದ್ರೆ ಆಕಳಿನ ತಾಯಿ ಮತ್ತೆ ಗಂಡು ಏನಿರ್ತದಲ್ಲ ಹೋರಿ, ಅದು ಬೇರೆ ಬೇರೆ ಬಣ್ಣದಲ್ಲಿ ಇರಬಹುದು. ಕರುವಿನ ಬಣ್ಣನೇ ಬೇರೆ ಇರಬಹುದು, ಈ ತರ. ಅಥವಾ ತಂದೆ ತಾಯಿ ಇಬ್ಬರಿಗೂ ಕಣ್ಣು ಕಪ್ಪಾಗಿರಬಹುದು, ಆದ್ರೆ ಹುಟ್ಟುವಂತಹ ಮಗುವಿಗೆ ಗಾಜುಗಣ್ಣು ಬಂದಿರಬಹುದು. ಇದೆಲ್ಲ ಭಿನ್ನತೆ ಅಂತ ಹೇಳಿರ್ತೀವಿ ಅಲ್ವಾ? ಕೆಲವೊಮ್ಮೆ ಈ ಭಿನ್ನತೆ ಏನಿದೆ ಅದು ಬದುಕುಳಿಯಲಿಕ್ಕೆ, ಜೀವಿಗಳ ಸಂತತಿ ಮುಂದುವರಿಲಿಕ್ಕೆ ಬಹಳ ಹೆಲ್ಪ್ ಆಗಿರ್ತದೆ. ವಿಕಾಸ, ಇದು ಕೂಡ ತಪ್ಪಾದ ಉತ್ತರ. ವಿಕಾಸ ಅಂದ್ರೆ ಈಗ ನೋಡ್ತೀವಿ ನಾವು ಅಲ್ವಾ, ಹೋಮೋಸೆಪಿಯನ್ಸ್ ವರೆಗೆ ಬಂದಿದ್ದಾರೆ ಮಾನವರು. ಮೊದಲೆಲ್ಲ ಬೇರೆ ಬೇರೆ ವಿ ಆ ಹಂತದಿಂದ ಹೋಮೋಸೆಪಿಯನ್ಸ್ ವರೆಗೆ ಅದು ವಿಕಾಸ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಈಗ ಕೆಲವೊಂದು ಬ್ಯಾಕ್ಟೀರಿಯಾಗಳೆಲ್ಲ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದೆ, ಅದು ವಿಕಾಸಕ್ಕೆ ಒಂದು ಉದಾಹರಣೆ. ಇದು ಕೂಡ ತಪ್ಪಾದ ಉತ್ತರ. ಆನುವಂಶೀಯತೆ, ಹೌದು. ಇಲ್ಲಿ ಹಿಂದಿನ ಪೀಳಿಗೆಯಿಂದ ಗುಣಲಕ್ಷಣಗಳು ಮುಂದಿನ ಪೀಳಿಗೆಗೆ ಬರುವಂತದ್ದು ಆನುವಂಶೀಯತೆ. ಹಾಗಾಗಿ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ಹೋಲುವ ವಿದ್ಯಮಾನ ಆನುವಂಶೀಯತೆ ಅಂತ ಹೇಳ್ತೀವಿ. ಉತ್ಪರಿವರ್ತನೆ ತಪ್ಪಾದ ಉತ್ತರ. ಇದು ಈ ವಿಕಾಸದಲ್ಲಿ ಹಂತ ಹಂತವಾಗಿ ಬದಲಾವಣೆ, ಅದಾದ್ರೆ ಉತ್ಪರಿವರ್ತನೆಯಲ್ಲಿ ದಿಢೀರ್ ಬದಲಾವಣೆ. ಏನಂತಾರೆ, ಬಹಳ ವರ್ಷಗಳ ಹಿಂದೆ ಉತ್ಪರಿವರ್ತನೆಯಾದ ಕಾರಣದಿಂದ ಏನಾಗಿದೆ, ಮಾನವರಲ್ಲಿ ಪ್ರೌಢಾವಸ್ಥೆಯಲ್ಲಿ ಕೂಡ ಹಾಲನ್ನ ಜೀರ್ಣಿಸಿಕೊಳ್ಳುವಂತಹ ಶಕ್ತಿ ಬಂದಿದೆ ಅಂತ ಹೇಳಿರ್ತಾರೆ. ಉತ್ಪರಿವರ್ತನೆಯಿಂದ ಈಗ ಮಲೇರಿಯಾ, HIV ರೋಗಗಳ ವಿರುದ್ಧ ಹೋರಾಡುವಂತಹ ಶಕ್ತಿ ಕೂಡ ಬರಬಹುದು ಅನ್ನುವಂತಹ ಅಂದಾಜು ಇದೆ, ಈ ತರ. ಹಾಗಾಗಿ ಆಪ್ಷನ್ ಸಿ ಆನುವಂಶೀಯತೆ ಸರಿಯಾದ ಉತ್ತರ. ಥ್ಯಾಂಕ್ ಯು.